ನಮ್ಮ ರಿಕ್ಷಾ ಚಾಲಕರಿಗೆ ಅತ್ಯಂತ ಸಮಸ್ಯೆ ಆಗ್ತಿದೆ. ಇವತ್ತು ನಮಗೆ ಬೆಳ್ತಂಗಡಿ ಒಬ್ಬರು ರಿಕ್ಷಾ ಚಾಲಕರು ಹೇಳ್ತಿದ್ರು, ನಾವೀಗ ಕಾಶಿ ಬೆಟ್ಟು ಆ ಕಡೆ ಉಜಿರೆಗೆ ಹೋಗೋದೇ ಇಲ್ಲ, ಯಾಕೆಂತ ಹೇಳಿದ್ರೆ ನಮ್ಮ ಗಾಡಿ ಹಾಳಾಗುತ್ತೆ, ಅದಕ್ಕೆ ನಾವು ಹೋಗ್ತಾ ಇಲ್ಲ ಅನ್ನೋ ವಿಚಾರವನ್ನು ಅವ್ರು ಹೇಳ್ತಿದ್ದಾರೆ. ಸ್ಕೂಲ್ ಬಸ್ಗಳಿಗೆ ಹೋಗಲಿಕ್ಕೆ ಸಮಸ್ಯೆ, ಗರ್ಭಿಣಿ ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಹೋಗಲಿಕ್ಕೆ ಸಮಸ್ಯೆ, ಆ್ಯಂಬುಲೆನ್ಸ್ ಗಾಡಿಗಳ ಪರಿಸ್ಥಿತಿ ನೋಡಬೇಕು, ಅವರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಕಾಶಿ ಬೆಟ್ಟು ಇಂಡಸ್ಟ್ರಿಯಲ್ ಏರಿಯಾದ ಅಲ್ಲಿಯ ಎಲ್ಲ ಯಜಮಾನರು ಅವರು ಕೂಡ ಇವತ್ತು ಪ್ರತಿಭಟನೆ ಮಾಡುವ ಬೆದರಿಕೆಯನ್ನು ಹಾಕಿದ್ದಾರೆ. ಈ ರೀತಿ ಜನರಿಗೆ ಎಲ್ಲ ರೀತಿಯ ತೊಂದರೆಯನ್ನು ಕೊಟ್ಟು ಇನ್ನೇನು ಈ ಕಾಂಟ್ರಾಕ್ಟ್ ಮುಗಿಬೇಕು, ಈ ಕಾಂಟ್ರಾಕ್ಟರ್ ಓಡೋಗಬೇಕು. ಒಬ್ಬ ಬಿಮಲ್ನವನು ಬೆಳ್ತಂಗಡಿಯನ್ನು ಬಿಟ್ಟು ಓಡೋಗಾಗಿದೆ, ಇನ್ನೊಬ್ಬ DPJN ಈಗ ಓಡೋಗಿದ್ದಾನೆ. ಇದರ ಹಿಂದೆ ಏನಿದೆ ಅಂತ ನಿಮ್ಮನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ತರಾತುರಿಯಲ್ಲಿ ಶಾಸಕರು, ಮಳೆ ಹಾನಿಗಂತೂ ಒಂದು ದಿವಸ ಬರಲಿಲ್ಲ, ಇವತ್ತು ತರಾತುರಿಯಲ್ಲಿ ಶಾಸಕರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಒಂದು ಕಡೆ ಏನಾದರೂ ಅವರು ಗುದ್ದಲಿ ಪೂಜೆಯನ್ನು ಮಾಡ್ತಾರೆ ಅಂದರೆ 50 ಬ್ಯಾನರ್ ಹಾಕಿಸ್ತಾರೆ, ತೆಂಗಿನಕಾಯಿ ತರ್ತಾರೆ, ಜನರನ್ನು ಸೇರಿಸ್ತಾರೆ, ಈ ಕೆಲಸವನ್ನು ಮಾಡಿ ದೊಡ್ಡ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಾರೆ. ಆದರೆ ಇವತ್ತು ಯಾವುದನ್ನು ಮಾಡದೆ ಅತ್ಯಂತ ತರಾತುರಿಯಲ್ಲಿ ಕಾಶಿ ಬೆಟ್ಟುವಿನಲ್ಲಿ 6 ಜನ, ಕೇವಲ 6 ಜನ, ಒಬ್ಬರು ನಮ್ಮ ನೂತನ ಸಂಸದರಾದಂಥ ಬ್ರಿಜೇಶ್ ಚೌಟಾರ್ ಅವರು, ಶಾಸಕರು, 2 ಅಧಿಕಾರಿಗಳು, 2 ಹೊಸ ಕಂಪನಿಯ 2 ಅಧಿಕಾರಿಗಳನ್ನು ಹಿಡ್ಕೊಂಡು ಕೇವಲ 6 ಜನ ಮತ್ತೆ ಶಂಕುಸ್ಥಾಪನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಷ್ಟು ಕದ್ದು ಮುಚ್ಚಿ ಮಾಡುವಂಥ ಅವಶ್ಯಕತೆ ಏನಿದೆ? ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇರುವಾಗ ಶಾಸಕರು ರಾತ್ರಿ 9 ಗಂಟೆಗೆ ಬಂದು ವೀಕ್ಷಣೆಯನ್ನು ಮಾಡ್ತಾರೆ. ಇದರ ಅರ್ಥ ಏನು? ನಾನು ಮೊನ್ನೆ ತಾನೇ ನಾನು ಮಾಡಿದಂಥ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, 3 ಕೋಟಿಯ ಕಿಕ್ ಬ್ಯಾಕನ್ನು ಇವರಿಂದ ಪಡೆದಿದ್ದಾರೆ, ಅದಕ್ಕೆ ಬೆಳಿಗ್ಗೆ ಬರಲಿಕ್ಕೆ ಅವ್ರಿಗೆ ಆಗಲ್ಲ, ರಾತ್ರಿ ಬಂದು ವೀಕ್ಷಣೆ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ಕೆಲಸವನ್ನು ಆಗಿದ್ದೇನೆ. ನಾನು ನಿಮ್ಮನ್ನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಜನರಿಗೆ ತೊಂದರೆ ಆಗುವಂಥ ಕೆಲಸ, ಕಾನೂನು ಬಾಹಿರವಾಗಿ ಗುತ್ತಿಗೆ ಕೊಡುವಂಥ ಕೆಲಸ, ಅಥವಾ ಜನರ ದುಡ್ಡನ್ನು ಲೂಟಿ ಮಾಡುವಂಥ ಕೆಲಸ, ಅದು ಶಾಸಕರು ಮಾಡಲಿ, ಅದು ಸಂಸದರು ಮಾಡಲಿ, ಅಥವಾ ನಿತಿನ್ ಗಡ್ಕರಿಯೇ ಮಾಡಲಿ, ಎಲ್ಲರ ವಿರುದ್ಧ ಕಾಂಗ್ರೆಸ್ ಹೋರಾಟವನ್ನು ಮಾಡುತ್ತೆ. ಆ ಹೋರಾಟದಲ್ಲಿ ನಿಮ್ಮೆಲ್ಲರ ಬೆಂಬಲವನ್ನು ನಾನು ಕೇಳ್ತಾ ಇದ್ದೇನೆ. ಕೊನೆಯ ಒಂದು ಮಾತು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮೊನ್ನೆ ಮೈಸೂರಿನಲ್ಲಿ ಅತ್ಯಂತ ವಿಜೃಂಭಣೆಯ ಕಾರ್ಯಕ್ರಮ, ಶಕ್ತಿ ಪ್ರದರ್ಶನ ಕಾಂಗ್ರೆಸ್ ಮಾಡಿದೆ. ಈ ದೇಶದ ಸಂವಿಧಾನವನ್ನು ಬುಡಮೇಲು ಮಾಡುವಂಥ ಎಲ್ಲ ಹುನ್ನಾರಗಳು ನಡೀತಾ ಇದೆ.